ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜುನಾಥ್. ನಟಿ ಸಂಜನಾಗೆ ಇಂದು ಬೆಳ್ಳಂಬೆಳಗ್ಗೆ ಸಿಸಿಬಿ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಖಾಕಿ ಕೈಯಲ್ಲಿ ಸದ್ಯ ಲಾಕ್ ಆಗಿರುವ ನಟಿ ತನಿಖೆಯನ್ನ ಎದುರಿಸುತ್ತಾ ಇದ್ದಾರೆ. ನಟಿ ಸಂಜನಾ ಕರುಳಿಗೆ ಮಲಯಾಳಂ ನಟನೊಬ್ಬ ಉರುಳಾಗಿ ಪರಿಣಮಿಸಿದ್ದಾನೆ. ಹಾಗಾದ್ರೆ ಆ ನಟ ಯಾರು? ಇಂದು ಬೆಳಗಿನಿಂದ ನಡೆದ ಎಲ್ಲ ಬೆಳವಣಿಗೆಗಳ ಕುರಿತ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಇದೇ ಈ ಹೊತ್ತಿನ ವಿಶೇಷ ಸಂಜನಾ ರಣರಣ. ನಾನು ಮಂಜುನಾಥ್. ಸ್ಯಾಂಡಲ್ವುಡ್ ಡ್ರಗ್ ಮಾಫಿಯಾ ದಿನಕ್ಕೊಂದು ತೀವ್ರ ಸ್ವರೂಪವನ್ನ ಪಡಿತಾ ಇದೆ. ಈಗಾಗಲೇ ತುಪ್ಪದ ಬೆಡಗಿ ರಾಗಿಣಿಯನ್ನ ವಶಕ್ಕೆ ಪಡೆದುಕೊಂಡು ಸಿಸಿಬಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆದರೆ ಇಂದು ಬೆಳ್ಳಂಬೆಳಗ್ಗೆ ಸಿಸಿಬಿ ಪೊಲೀಸರು ನಟಿ ಸಂಜನಾಗೆ ಬಿಗ್ ಶಾಕ್ ನೀಡಿದ್ದಾರೆ. ಸ್ಯಾಂಡಲ್ವುಡ್ನ ಡ್ರಗ್ಸ್ ಮಾಫಿಯಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದಿರಾನಗರದಲ್ಲಿರುವ ನಟಿ ಸಂಜನಾ ಗರ್ಲಾನಿ ಮನೆ ಮೇಲೆ ಇಂದು ಬೆಳ್ಳಂಬೆಳಗ್ಗೆ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಡ್ರಗ್ಸ್ ಮಾಫಿಯಾಗೆ ಸಂಬಂಧಿಸಿದಂತೆ ಮತ್ತಷ್ಟು ಸಾಕ್ಷಿಗಳಿಗಾಗಿ ಸಿಸಿಬಿ ತಂಡ ಸಂಜನಾ ಮನೆಯಲ್ಲಿ ಹುಡುಕಾಟವನ್ನ ನಡೆಸಿದೆ. ಡ್ರಗ್ಸ್ ಮಾಫಿಯಾದ ಕಿಂಗ್ ಪಿನ್ ವೀರೇನ್ ಖನ್ನಾಗೂ ಖಾಕಿ ಗುನ್ನ ನೀಡಿದೆ. ಇಂದು ಮುಂಜಾನೆ ನಡೆದ ಎಲ್ಲ ಬೆಳವಣಿಗೆಗಳ ಕುರಿತು ಸಂಪೂರ್ಣ ಮಾಹಿತಿ ನೋಡಿ. ಎಸ್ ಪ್ರಿಯ ವೀಕ್ಷಕರೇ, ಕಳೆದೊಂದು ವಾರದಿಂದ ಸಿಲಿಕಾನ್ ಸಿಟಿಯಲ್ಲಿ ಏನಿದ್ದರೂ ಡ್ರಗ್ಸ್ ಮಾಫಿಯಾದ ಸದ್ದು. ಚಂದನವನದಲ್ಲಿ ಬೀಸಿರುವ ಡ್ರಗ್ಸ್ ಮಾಫಿಯಾದ ಬಿರುಗಾಳಿ ರಾಜ್ಯಾದ್ಯಂತ ಮಾತ್ರವಲ್ಲ ದೇಶಾದ್ಯಂತ ಪಸರಿಸಿದೆ. ಖಾಕಿ ಪಡೆ ರಾಜ್ಯದ ಮೂಲೆ ಮೂಲೆಯಲ್ಲಿಯೂ ನಶೆ ಪ್ರಿಯರನ್ನ ಹುಡುಕಿ ಕಬ್ಬಿಣದ ಸರಳುಗಳ ಹಿಂದೆ ಅಟ್ಟುತ್ತಿದೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಮಾಫಿಯಾ ಸಂಬಂಧ ಇಂದು ನಟಿ ಸಂಜನಾ ಗರ್ಲಾನಿ ಮನೆ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸಿ ನಟಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ವೀರೇನ್ ಖನ್ನಾ ಅವರ 2 ನಿವಾಸದ ಮೇಲೂ ಖಾಕಿ ತಂಡ ದಾಳಿ ನಡೆಸಿ ಹಲವು ದಾಖಲೆಗಳನ್ನ ವಶಪಡಿಸಿಕೊಂಡಿದೆ. ಸಂಜನಾಗೆ ಸಿಸಿಬಿ ಶಾಕ್. ಪ್ರಿಯ ವೀಕ್ಷಕರೇ, ನಟಿ ಸಂಜನಾ ಗರ್ಲಾನಿಗೆ ಸಿಸಿಬಿ ಪೊಲೀಸರು ಬೆಳ್ಳಂಬೆಳಗ್ಗೆ ಶಾಕ್ ನೀಡಿದ್ರು. ಮುಂಜಾನೆಯೇ ಸಿಸಿಬಿ ಅಧಿಕಾರಿಗಳು ಸಂಜನಾ ಮನೆಯ ಬಾಗಿಲು ಬಡಿದಿದ್ದಾರೆ. ಸಿಸಿಬಿ ಅಧಿಕಾರಿಗಳ ಮುಖ ನೋಡಿದ್ದೇ ತಡ ಸಂಜನಾ ಅವರಿಗೆ ಒಮ್ಮೆ ನಿಂತಲ್ಲೇ ಉಸಿರು ನಿಂತಂತಾಗಿದೆ. ಮನೆಯ ಅಂಗಳದಲ್ಲಿದ್ದ ಸಿಸಿಬಿ ಅಧಿಕಾರಿಗಳ ಬೂಟಿನ ಸಪ್ಪಳ ಸಂಜನಾ ಕಿವಿಗೆ ಬಿದ್ದಿದ್ದೇ ತಡ ಮುಂಜಾನೆಯ ಚಳಿಯಲ್ಲೂ ಸಂಜನಾ ಬೆವತು ಹೋಗಿದ್ದಾರೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಮಾಫಿಯಾ ವಿಷಯದಲ್ಲಿ ತುಪ್ಪದ ಬೆಡಗಿ ರಾಗಿಣಿ ಜೊತೆಗೆ ಸಂಜನಾ ಹೆಸರು ಕೂಡ ನೇತು ಹಾಕಿದ್ದವು. ಆದರೆ ಸಂಜನಾ ಮಾತ್ರ ನನಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಎನ್ನುವಂತೆ ನಟಿಸುತ್ತಿದ್ದ ನಟಿಗೆ ಮುಂಜಾನೆಯೇ ಸಿಸಿಬಿ ಅಧಿಕಾರಿಗಳು ಬಿಗ್ ಶಾಕ್ ನೀಡಿದ್ದಾರೆ. ಮುಂಜಾನೆಯೇ ಇನ್ಸ್ಪೆಕ್ಟರ್ ಪುನೀತ್ ನೇತೃತ್ವದ ತಂಡ 3 ವಾಹನಗಳಲ್ಲಿ ಬಂದು ಸಂಜನಾ ಮನೆಯ ಬಾಗಿಲು ಬಡಿದಿದ್ದಾರೆ. ಡ್ರಗ್ಸ್ ಮಾಫಿಯಾ ಸಂಬಂಧದ ಸಂಜನಾ ಮನೆಯಲ್ಲಿ ಶೋಧವನ್ನ ನಡೆಸಿದ ಅಧಿಕಾರಿಗಳು ಆರಂಭದಲ್ಲಿ ಸಂಜನಾ ಅವರ ಮೊಬೈಲ್ ರನ್ನ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ಮುಂದುವರಿಸಿದ್ರು. ನಂತರ ಸಿಸಿಬಿ ಇನ್ಸ್ಪೆಕ್ಟರ್ ಅಂಜುಮಾಲಾ ಅವರು ಸಂಜನಾರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು. ನಂತರ ಹೆಚ್ಚಿನ ತನಿಖೆಗಾಗಿ ಸಿಸಿಬಿ ಅಧಿಕಾರಿಗಳು ಸಂಜನಾರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಖಾಕಿ ಕೈಯಲ್ಲಿ ಸಂಜನಾ ಲಾಕ್. ಗಂಧದ ಗುಡಿಯ ನಶೆಯ ಲೋಕದಲ್ಲಿ ಸಂಜನಾ ಅವರ ಹೆಸರು ಮೆಲುಕು ಹಾಕಿತ್ತು. ಆದರೆ ಸಂಜನಾರನ್ನ ಬಂಧಿಸಲು ಸಿಸಿಬಿ ಪೊಲೀಸರ ಕೈಯಲ್ಲಿ ಸಾಕ್ಷಿಗಳ ಅಭಾವವಿದ್ದ ಕಾರಣ ಸಾಕ್ಷಿಗಳಿಗಾಗಿ ಮನೆಯಲ್ಲಿ ಹುಡುಕಾಟವನ್ನ ನಡೆಸಿದ್ದಾರೆ.
ಸಿಸಿಬಿ ಅಧಿಕಾರಿಗಳು ಸಂಜನಾ ಮನೆಯ ಮೇಲೆ ರೇಡ್ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಹೆಚ್ಚಿನ ವಿಚಾರಣೆಗಾಗಿ ನಟಿ ಸಂಜನಾರನ್ನ ಸಿಸಿಬಿ ಪೊಲೀಸರು ಲಾಕ್ ಮಾಡಿದ್ದಾರೆ. ತನಿಖೆಯನ್ನ ಚುರುಕುಗೊಳಿಸಿದ ಸಿಸಿಬಿ ಅಧಿಕಾರಿಗಳು ಸಂಜನಾ ಕೈಗೆ ಕೋಳ ತೊಡಿಸಿದೆ. ಸಂಜನಾ ರಾಹುಲ್ ಜೊತೆ ಸಿಲಿಕಾನ್ ಸಿಟಿ ಮಾತ್ರವಲ್ಲ, ಬರೀ ಇಂಡಿಯಾ ಮಾತ್ರವಲ್ಲ, ವಿದೇಶಗಳಲ್ಲಿ ನಡೆಯುತ್ತಿದ್ದ ದೊಡ್ಡ ದೊಡ್ಡ ಪಾರ್ಟಿಗಳಲ್ಲಿ ಸಂಜನಾ ಭಾಗಿಯಾಗ್ತಾ ಇದ್ರು. ಈ ಎಲ್ಲ ಆಯಾಮಗಳಲ್ಲಿ ಸಿಸಿಬಿ ಅಧಿಕಾರಿಗಳು ತನಿಖೆ ನಡೆಸುವ ಸಾಧ್ಯತೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಸಂಜನಾಗೆ ರಾಹುಕಾಲ ತರಿಸಿದ ರಾಹುಲ್. ಕನ್ನಡ ಚಿತ್ರರಂಗದಲ್ಲಿ ಡ್ರಗ್ಸ್ ದಂಧೆ ಪ್ರಕರಣ ಸಂಬಂಧ ತನಿಖೆ ಚುರುಕುಗೊಳಿಸಿರುವ ಸಿಸಿಬಿ ಅಧಿಕಾರಿಗಳು ನಟಿ ರಾಗಿಣಿ ದ್ವಿವೇದಿಯನ್ನ ಬಂಧಿಸಿದ ಹಾದಿಯಲ್ಲೇ ನಟಿ ಸಂಜನಾರನ್ನ ಹೆಚ್ಚಿನ ವಿಚಾರಣೆಗಾಗಿ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಮಾಫಿಯಾ ಸಂಬಂಧ ನಟಿ ಸಂಜನಾ ಆಪ್ತ ಸ್ನೇಹಿತ ರಾಹುಲ್ ರನ್ನ ಖಾಕಿ ಪಡೆ 4 ದಿನಗಳ ಹಿಂದೆನೆ ಕೆಡ್ಡಾಗೆ ಕೆಡವಿದ್ರು. ರಾಹುಲ್ ಬರೀ ಡ್ರಗ್ಸ್ ಸೇವನೆ ಮಾತ್ರ ಮಾಡ್ತಾ ಇರಲಿಲ್ಲ, ತನ್ನದೇ ಒಂದು ತಂಡ ಕಟ್ಟಿಕೊಂಡು ಡ್ರಗ್ಸ್ ಸರಬರಾಜು ಮಾಡ್ತಾ ಇದ್ದ. ಈ ಎಲ್ಲ ವಿಚಾರವನ್ನ ಸ್ವತಃ ರಾಹುಲ್ ವಿಚಾರಣೆಯ ವೇಳೆ ಖಾಕಿ ಮುಂದೆ ಕಕ್ಕಿದ್ದ. ಸಂಜನಾ ಆಪ್ತ ಹಾಗೂ ಡ್ರಗ್ ಪೆಡ್ಲರ್ ಆರೋಪಿ ರಾಹುಲ್ ನನ್ನ ಸಿಸಿಬಿ ಬಂಧಿಸಿ ವಿಚಾರಣೆಗೆ ನಡೆಸಿದಾಗಿನಿಂದ ಸಂಜನಾ ಹೆಸರು ಹೆಚ್ಚು ಚಾಲ್ತಿಯಲ್ಲಿತ್ತು. ವಿಚಾರಣೆಯ ವೇಳೆ ಸಂಜನಾ ಹೆಸರನ್ನ ಸಂಜನಾರ ಇದೇ ಪ್ರಾಣ ಸ್ನೇಹಿತ ಹೇಳಿದ್ದ ಎನ್ನಲಾಗಿದೆ. ರಾಹುಲ್ ಹಲವು ಪಾರ್ಟಿಗಳಲ್ಲಿ ಭಾಗಿಯಾಗ್ತಾ ಇದ್ದ. ರಾಹುಲ್ ಪಾಲ್ಗೊಳ್ಳುತ್ತಿದ್ದ ದೊಡ್ಡ ದೊಡ್ಡ ಪಾರ್ಟಿಗಳಲ್ಲಿ ಪ್ರಭಾವಿ ವ್ಯಕ್ತಿಗಳು, ಸ್ಟಾರ್ ನಟಿಯರು ಕೂಡ ಭಾಗಿಯಾಗ್ತಾ ಇದ್ರು. ಈ ವೇಳೆ ಡ್ರಗ್ಸ್ ಹಂಚಿಕೆ ಮಾಡಿರುವ ಕುರಿತು ಅನುಮಾನ ವ್ಯಕ್ತವಾಗಿತ್ತು. ಅಲ್ಲದೆ ರಾಹುಲ್ ಪಾಲ್ಗೊಳ್ಳುತ್ತಿದ್ದ ಹೆಚ್ಚಿನ ಪಾರ್ಟಿಗಳಲ್ಲಿ ಸಂಜನಾ ಕೂಡ ಕಾಣಿಸಿಕೊಳ್ತಾ ಇದ್ರು ಅನ್ನಲಾಗ್ತಾ ಇದೆ. ಸಂಜನಾ ರಾಹುಲ್ ಜೊತೆ ಪಾರ್ಟಿಗಳಲ್ಲಿ ಪಾಲ್ಗೊಳ್ಳುತ್ತಿದ್ದ ಆರೋಪದಡಿ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇವನೇ ನನ್ನ ಆಪ್ತ ಸ್ನೇಹಿತ, ಇವನೇ ನನ್ನ ಪ್ರಾಣದ ಗೆಳೆಯ ಎಂದೆಲ್ಲ ರಾಹುಲ್ ಕುರಿತು ಸಂಜನಾ ಡೈಲಾಗ್ ಹೊಡಿತಿದ್ರು. ಸಂಜನಾ ಪ್ರಾಣ ಸ್ನೇಹಿತನೇ ಸಂಜನಾಗೆ ವಿಲನ್ ಆಗಿ ಪರಿಣಮಿಸಿದ್ದಾನೆ. ಇವರ ಫ್ರೆಂಡ್ಶಿಪ್ ಪರಿಶುದ್ಧ ಸ್ನೇಹವಾಗಿದ್ರೆ ಇಂದು ನಾವು ಇಷ್ಟೆಲ್ಲ ಮಾತನಾಡುವ ಅವಶ್ಯಕತೆ ಇರಲಿಲ್ಲ. ಆದ್ರೆ ಇವರು ಸ್ನೇಹದ ಮುಖವಾಡವನ್ನ ತೊಟ್ಟು ಸಮಾಜಘಾತುಕ ಕೆಲಸವನ್ನ ಮಾಡಿದ್ರ ಎಂಬ ಶಂಕೆ ವ್ಯಕ್ತವಾಗ್ತಾ ಇದೆ. ಅಷ್ಟೇ ಅಲ್ಲ, ದೊಡ್ಡ ಪಾರ್ಟಿಗಳನ್ನ ನಡೆಸುತ್ತಿದ್ದ ಸಂಜನಾ ಆಪ್ತೆ ಪೃಥ್ವಿ ಶೆಟ್ಟಿಯನ್ನು ಕೂಡ ಸಿಸಿಬಿ ಪೊಲೀಸರು ಈಗಾಗಲೇ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಈ ಎಲ್ಲ ಮಾಹಿತಿಗಳ ಆಧಾರದ ಮೇಲೆ ಮನೆ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ನಲಾಗಿದೆ. ಅಮಾಯಕನಂತೆ ಅಮಾಯಕ ರಾಹುಲ್ ಅಮಾಯಕನಂತೆ. ಎಸ್ ಪ್ರಿಯ ವೀಕ್ಷಕರೇ, ಈ ಗುಣಗಾನದ ಮಾತು ಯಾರ ಬಗ್ಗೆ ಬಂದಿರುವುದು ಅಂತೀರಾ? ಬೇರೆ ಯಾರ ಬಗ್ಗೆನೂ ಅಲ್ಲ, ಅದು ಡ್ರಗ್ಸ್ ಮಾಫಿಯಾದ ಕಿಂಗ್ ಪಿನ್ ಎನ್ನಲಾದ ಇದೇ ರಾಹುಲ್ ಕುರಿತು ಸಂಜನಾ ಹೇಳಿರುವ ಮಾತಿದು. ಅಬ್ಬಬ್ಬಾ, ಸಂಜನಾ ರಾಹುಲ್ ಬಗ್ಗೆ ಆಡಿರುವ ಮಾತು ಕೇಳಿ ಅದ್ಯಾವ ದಶ ದಿಕ್ಕಿಗೆ ಮುಖ ಮಾಡಿ ನಗಬೇಕೋ ಗೊತ್ತಾಗ್ತಾ ಇಲ್ಲ. ಸಂಜನಾ ಹೇಳಿರುವ ಈ ಅಮಾಯಕ ಹುಡುಗನೇ ಸ್ಯಾಂಡಲ್ವುಡ್ ಡ್ರಗ್ಸ್ ಮಾಫಿಯಾದ ಕಿಂಗ್ ಪಿನ್ ಎನ್ನಲಾಗಿದೆ. ಈ ರಾಹುಲ್ನ ಮತ್ತಷ್ಟು ಮುಖವಾಡಗಳನ್ನ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ. ರಾಹುಲ್ಗಿದೆ ಶ್ರೀಲಂಕಾ ಲಿಂಕ್. ಸಿಸಿಬಿ ಪೊಲೀಸರ ಹಾಕಿ ಬಲೆಗೆ ಬಿದ್ದಿರುವ ರಾಹುಲ್ ವಿಚಾರಣೆಯ ವೇಳೆ ಸ್ಫೋಟಕ ಮಾಹಿತಿಯನ್ನ ಬಾಯಿಬಿಟ್ಟಿದ್ದಾನೆ ಎನ್ನಲಾಗಿದೆ. ಶ್ರೀಲಂಕಾದ ಬ್ಯಾಲಿಸ್ ಕ್ಯಾಸಿನೋದಲ್ಲಿ ಸಂಜನಾ ಗುಣಗಾನ ಮಾಡಿರುವ ಅಮಾಯಕ ಹುಡುಗ ಏಜೆಂಟ್ ಆಗಿದ್ದ. ಕೋತಿ ತಾನು ಕೆಡುವುದಲ್ಲದೆ ಇಡೀ ವನವನ್ನೇ ಕೆಡಿಸಿತ್ತಂತೆ. ಈ ಮಾತು ರಾಹುಲ್ಗಾಗಿಯೇ ಹುಟ್ಟಿರಬೇಕು. ಈತ ಶ್ರೀಲಂಕಾದ ಕ್ಯಾಸಿನೋಗೆ ಭಾರತದಿಂದ ಜನರನ್ನ ಕೂಡ ಕರೆದುಕೊಂಡು ಹೋಗುತ್ತಿದ್ದ. ಅಷ್ಟೇ ಅಲ್ಲ, ತಾನು ಮಾಡಿರುವ ಈ ಗಣಂದಾರಿ ಕೆಲಸಕ್ಕೆ ಪರ್ಸೆಂಟ್ ಲೆಕ್ಕದಲ್ಲಿ ಹಣವನ್ನ ಪೀಕುತ್ತಿದ್ದ. ಅಷ್ಟೇ ಅಲ್ಲ, ಈ ಡ್ರಗ್ ಕಿಂಗ್ ಪಿನ್ಗೂ ಒಬ್ಬ ಬಾಸ್ ಇರಬೇಕಲ್ವಾ? ಎಸ್, ಈತನಿಗೆ ಗುರು ಬೇರೆ ಕೇಡು. ಹೌದು, ಈತ ಮಾಡುವ ಸಮಾಜಘಾತುಕ ಕೆಲಸಕ್ಕೆ ಈತನಿಗೆ ಒಬ್ಬ ಗುರು ಇದ್ದ. ಆತ ಯಾರು ಅಂತೀರಾ? ಅದರ ಬಗ್ಗೆನೂ ಮಾಹಿತಿ ನೀಡ್ತೀವಿ ನೋಡಿ. ಈ ಅಮಾಯಕ ಹುಡುಗ, ಇದು ನಮ್ಮ ಮಾತಲ್ಲ, ನಟಿ ಸಂಜನಾ ಹೇಳಿರುವ ಮಾತು.
ಡ್ರಗ್ ಕಿಂಗ್ ಪಿನ್ ಎನ್ನಲಾದ ರಾಹುಲ್ಗೆ ಒಬ್ಬ ಗುರು ಇದ್ದಾನೆ. ಆತನು ಕೂಡ ಇದೇ ಸಿಲಿಕಾನ್ ಸಿಟಿಯ BTM ನಿವಾಸಿ. ಈತನೇ ಶ್ರೀಲಂಕಾದ ಬ್ಯಾಲಿಸ್ ಕ್ಯಾಸಿನೋದ ಪ್ರಮುಖ ಏಜೆಂಟ್. ಡ್ರಗ್ಸ್ ಹಾಟ್ಸ್ಪಾಟ್ ಆದ ಲಂಕಾ ರಾಜಧಾನಿ. ಡ್ರಗ್ಸ್ ಪಾರ್ಟಿಗೆ ಶ್ರೀಲಂಕಾನೇ ಹಾಟ್ಸ್ಪಾಟ್ ಆಗಿದೆ ಎಂಬ ಮಾಹಿತಿ ಸಿಸಿಬಿ ತನಿಖೆಯಿಂದ ಬಯಲಾಗಿದೆ. ಬೆಂಗಳೂರಿಗೂ ಶ್ರೀಲಂಕಾಗೂ ಬಹುದೊಡ್ಡ ಡ್ರಗ್ಸ್ ನಂಟು ಇದೆ ಎನ್ನಲಾಗಿದೆ. ಶ್ರೀಲಂಕಾದ ರಾಜಧಾನಿ ಕೊಲಂಬೋ ಡ್ರಗ್ಸ್ ಹಾಟ್ಸ್ಪಾಟ್ ಆಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಶ್ರೀಲಂಕಾದ ಕ್ಯಾಸಿನೋದ ವಿಡಿಯೋ ಕೂಡ ಇದೀಗ ಲಭ್ಯವಾಗಿದೆ. ಅಲ್ಲದೆ ಬೆಂಗಳೂರಿನ ಪ್ರತಿಷ್ಠಿತ ಉದ್ಯಮಿಗಳೇ ಕ್ಯಾಸಿನೋಗೆ ಬಂಡವಾಳ ಹಾಕಿದ್ದಾರೆ ಎಂಬ ಬೆಚ್ಚಿ ಬೀಳಿಸುವ ಮಾಹಿತಿ ಕೂಡ ಲಭಿಸಿದೆ. ರಾಜಕಾರಣಿಗಳ ಮಕ್ಕಳು, ಸಿನಿಮಾ ನಟ ನಟಿಯರು ಶ್ರೀಲಂಕಾದ ಕ್ಯಾಸಿನೋದಲ್ಲೇ ಡ್ರಗ್ಸ್ ಪಾರ್ಟಿಯಲ್ಲಿ ರಾಹುಲ್ ಕೂಡ ಭಾಗಿಯಾಗ್ತಾ ಇದ್ದ. ಅಲ್ಲದೆ ಶ್ರೀಲಂಕಾದ ಕ್ಯಾಸಿನೋಗೆ ರಾಹುಲ್ ಬಂಡವಾಳ ಹೂಡಿದ್ದ ಎನ್ನಲಾಗಿದೆ. ಇಷ್ಟೇ ಅಲ್ಲ, ದೊಡ್ಡ ದೊಡ್ಡ ರಾಜಕಾರಣಿಗಳು ಶ್ರೀಲಂಕಾದ ಕ್ಯಾಸಿನೋಗೆ ಖಾಯಂ ಗಿರಾಕಿಗಳಾಗಿದ್ರು. ಕೆಲ ರಾಜಕಾರಣಿಗಳು ಕೋಟಿ ಕೋಟಿ ಹಣವನ್ನ ಹಿಡಿದು ಅಲ್ಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಇಷ್ಟೇ ಅಲ್ಲ, ಬೆಂಗಳೂರಿನ ಮಾಜಿ ಸಚಿವರ ಆಪ್ತನೇ ಆ ಕ್ಯಾಸಿನೋಗೆ ಮಾಲೀಕನಾಗಿದ್ದ. ಹೀಗಾಗಿ ಕ್ಯಾಸಿನೋ ಆಡಿ ಕೋಟಿ ಕೋಟಿ ರೂಪಾಯಿಯನ್ನ ಕೂಡ ಮಾಜಿ ಸಚಿವ ಕಳೆದುಕೊಂಡಿದ್ದ. ಇದೀಗ ಎಲೆಕ್ಷನ್ ಖರ್ಚು ವೆಚ್ಚಕ್ಕೂ ಆ ಉದ್ಯಮಿಯೇ ಸಹಾಯ ಹಸ್ತ ಚಾಚಿದ್ದಾನೆ ಎನ್ನಲಾಗಿದೆ. ಈ ಎಲ್ಲ ಆಯಾಮದಲ್ಲಿ ಸಿಸಿಬಿ ಪೊಲೀಸರು ತನಿಖೆ ನಡೆಸಿದ್ರೆ ಹಲವು ರಾಜಕಾರಣಿಗಳ ಕರಾಳ ಮುಖ ಸಮಾಜದ ಮುಂದೆ ಬೆತ್ತಲಾಗುವುದರಲ್ಲಿ ಎರಡು ಮಾತಿಲ್ಲ. ವಾರಕ್ಕೊಮ್ಮೆ ಲಂಕಾಗೆ ಹಾರುತ್ತಿದ್ದ ರಾಹುಲ್. ಎಸ್ ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಷಯ ಅಚ್ಚರಿ ಮೂಡಿಸಿದ್ರು ಇದೇ ಅಂತಿಮ ಸತ್ಯ. ರಾಹುಲ್ ವಾರಕ್ಕೊಮ್ಮೆ ಶ್ರೀಲಂಕಾ ಪ್ರಯಾಣ ಬೆಳೆಸುತ್ತಿದ್ದ. ಆವಾಗ್ಲೇ ನಾವು ಈ ರಾಹುಲ್ಗೆ ಒಬ್ಬ ಗುರು ಇದ್ದ ಅಂತ ಹೇಳಿದ್ವಿ ಅಲ್ಲ. ಇದೇ ಗುರುವಿನ ಬಳಿ ಏಜೆಂಟ್ ಕಾರ್ಡ್ ಇತ್ತು. ಗುರುವಿನ ಏಜೆಂಟ್ ಕಾರ್ಡ್ ಪಡೆದು ರಾಹುಲ್ ಶ್ರೀಲಂಕಾಗೆ ಜನರನ್ನ ಕರೆದುಕೊಂಡು ಹೋಗ್ತಾ ಇದ್ದ. ಹೀಗೆ ಕರೆದುಕೊಂಡು ಹೋದವರ ಬಳಿ 40% 60% ನಷ್ಟು ಹಣವನ್ನ ಸಂಜನಾರ ಅಮಾಯಕ ಹುಡುಗ ರಾಹುಲ್ ಪೀಕುತ್ತಿದ್ದ. ಹೀಗಾಗಿ ರಾಹುಲ್ ವಾರಕ್ಕೊಮ್ಮೆ ಶ್ರೀಲಂಕಾಗೂ ಭೇಟಿ ಕೊಡುತ್ತಿದ್ದ ಎನ್ನಲಾಗಿದೆ. ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಸಂಜನಾ ಗರಂ. ಡ್ರಗ್ಸ್ ಮಾಫಿಯಾ ವಿಚಾರದಲ್ಲಿ ತನ್ನ ಮೇಲೆ ಮೇಲಿಂದ ಮೇಲೆ ಆರೋಪ ಬರುತ್ತಿದ್ದರೂ ಸಹ ಸಂಜನಾ ಅಮಾಯಕರಂತೆ ವರ್ತಿಸ್ತಾ ಇದ್ರು. ಅಷ್ಟೇ ಅಲ್ಲ, ಡ್ರಗ್ ಜಾಲಕ್ಕೂ ನಟಿ ಸಂಜನಾ ಗರ್ಲಾನಿಗೂ ಸಂಬಂಧ ಇದೆ ಎನ್ನುವ ಮಾತು ಕೇಳಿ ಬಂದ ಹಿನ್ನೆಲೆ ಮಾಧ್ಯಮ ಪ್ರತಿನಿಧಿಗಳು ಈ ಕುರಿತು ಸಂಜನಾ ಅವರನ್ನ ಪ್ರಶ್ನೆ ಮಾಡಿದ್ರು. ಆದರೆ ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡುವ ಬದಲು ಸಂಜನಾ ಮಾಧ್ಯಮ ಪ್ರತಿನಿಧಿಗಳ ಮೇಲೂ ಇದೇ ಸಂಜನಾ ಮುಗಿಬಿದ್ದಿದ್ರು. ನನಗೂ ಇದಕ್ಕೂ ಸಂಬಂಧವೇ ಇಲ್ಲ, ದಯವಿಟ್ಟು ಇದನ್ನ ಇಲ್ಲಿಯೇ ಬಿಟ್ಟು ಬಿಡಿ ಅಂತ ಸಂಜನಾ ಗರ್ಲಾನಿ ಮೊಸಳೆ ಕಣ್ಣೀರಿಟ್ಟಿದ್ರು.
ಒಂದೇ ವ್ಯಕ್ತಿ ಎರಡು ನಾಮ. ಪ್ರಿಯ ವೀಕ್ಷಕರೇ, ನಟಿ ಸಂಜನಾ ಗರ್ಲಾನಿ ಅವರಿಗೆ ನಿಮಗೆ ಗೊತ್ತಿಲ್ಲದ ಮತ್ತೊಂದು ಹೆಸರಿದೆ. ಅದು ಅರ್ಚನಾ ಗರ್ಲಾನಿ. ಬರೀ ಹೆಸರಿದ್ದರೆ ನಾವು ಇದರ ಬಗ್ಗೆ ಮಾತನಾಡುವ ಅಗತ್ಯವಿರಲಿಲ್ಲ. ಯಾಕಂದ್ರೆ ಹೆಸರು ಇಟ್ಟುಕೊಳ್ಳುವುದು ಅವರವರ ವೈಯಕ್ತಿಕ ವಿಚಾರ. ಆದ್ರೆ ವಿಷಯ ಅದಲ್ಲ. ನನ್ನ ಹೆಸರಿನಲ್ಲಿರುವ ಎಲ್ಲ ಆಸ್ತಿಗಳ ಬಗ್ಗೆ ವಿವರ ಕೊಡ್ತೀವಿ ಅಂದಿದ್ದ ಸಂಜನಾರ ಇನ್ನೊಂದು ಹೆಸರಿನಲ್ಲಿ ಕಾರೊಂದು ನೋಂದಾಯಿತವಾಗಿದೆ. ಹೌದು, ಅರ್ಚನಾ ಹೆಸರಲ್ಲಿ ಕೆಆರ್ ಪುರಂ RTO ಕಚೇರಿಯಲ್ಲಿ ಅತ್ಯಧಿಕ ಬೆಲೆ ಬಾಳುವ BMW ಕಾರೊಂದು ರಿಜಿಸ್ಟರ್ ಆಗಿದೆ. ಈ ಕುರಿತು ಕೂಡ ಪೊಲೀಸರು ತನಿಖೆ ನಡೆಸುವ ಸಾಧ್ಯತೆ ಇದೆ. ವೀರೇನ್ ಖನ್ನಾಗೂ ಕಾಕಿ ಗುನ್ನ. ಹೌದು, ಚಂದನವನದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿರುವ ಡ್ರಗ್ಸ್ ಮಾಫಿಯಾದ ನಶೆ ನಂಟಿನ ಸಂಬಂಧಿಸಿದಂತೆ ಸಿಸಿಬಿ ಅಧಿಕಾರಿಗಳು ಪ್ರಕರಣದ ಮತ್ತೊಬ್ಬ ಆರೋಪಿ ವೀರೇನ್ ಖನ್ನಾನನ್ನ ಕೂಡ ಪೊಲೀಸರು ಕೃಷ್ಣನ ಜನ್ಮಸ್ಥಳಕ್ಕೆ ಅಟ್ಟಿದ್ರು. ದೆಹಲಿ ಮೂಲದ ವೀರೇನ್ ಖನ್ನಾ ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಎಂಬ ಸ್ಫೋಟಕ ಮಾಹಿತಿ ಕೂಡ ಬಂದಿದೆ. ಬೆಂಗಳೂರಿನಲ್ಲಿ ವ್ಯಾಸಂಗ ನಡೆಸುತ್ತಿದ್ದ ಈ ಆಸಾಮಿ ನಟ ನಟಿಯರು ಗಣ್ಯರ ಮಕ್ಕಳ ಜೊತೆ ಸ್ನೇಹ ಸಂಪರ್ಕ ಬೆಳೆಸಿದ್ದ. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಪಾರ್ಟಿಗಳನ್ನ ಕೂಡ ಇದೇ ಖನ್ನಾ ನಡೆಸುತ್ತಿದ್ದ. ಈತನ ಬಗ್ಗೆ ಮಾಹಿತಿ ಸಿಕ್ಕಿದ್ದೇ ತಡ. ರಾಜ್ಯ ರಾಜಧಾನಿಯಿಂದ ಖಾಕಿ ಪಡೆ ನೇರವಾಗಿ ರಾಷ್ಟ್ರ ರಾಜಧಾನಿಗೆ ತೆರಳಿದೆ. ಸಿಸಿಬಿ ಇನ್ಸ್ಪೆಕ್ಟರ್ಗಳಾದ ಶ್ರೀಧರ್ ಮತ್ತು ಲಕ್ಷ್ಮೀಕಾಂತ್ ನೇತೃತ್ವದ ತಂಡ ದೆಹಲಿಗೆ ತೆರಳಿ ವೀರೇನ್ ಖನ್ನಾ ಕೈಗೆ ಕೋಳ ತೊಡಿಸಿದೆ. ದೆಹಲಿಯಲ್ಲಿ ಬಂಧಿಸಿದ ವೀರೇನ್ ಖನ್ನಾರನ್ನ ಬೆಂಗಳೂರು ಖಾಕಿ ತಂಡ ನೇರವಾಗಿ ವಿಚಾರಣೆಗಾಗಿ ಬೆಂಗಳೂರಿಗೆ ಕರೆತಂದಿದೆ. ಸದ್ಯ ಖಾಕಿ ಅತಿಥಿಯಾಗಿರುವ ವೀರೇನ್ ಖನ್ನಾ ಮನೆ ಮೇಲೆ ಇಂದು ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ಶಾಂತಿನಗರದ ಲ್ಯಾಂಗ್ ಫೋರ್ಡ್ ರಸ್ತೆಯ ಪಲ್ಸ್ ನೆಸ್ಟ್ ಅಪಾರ್ಟ್ಮೆಂಟ್ನ ಫ್ಲಾಟ್ ಹಾಗೂ ದೆಹಲಿಯ ಪ್ರತಿಷ್ಠಿತ ಕಾನ್ನಟ್ ರಸ್ತೆಯಲ್ಲಿರುವ ನಿವಾಸದ ಮೇಲೆ ಇನ್ಸ್ಪೆಕ್ಟರ್ ಮೊಹಮ್ಮದ್ ಸಿರಾಜ್, ಶ್ರೀಧರ್, ಮಹಿಳಾ ಸಿಬ್ಬಂದಿ ನೇತೃತ್ವದ ತಂಡ ಏಕಕಾಲದಲ್ಲಿ ದಾಳಿ ನಡೆಸಿದೆ. ದಾಳಿ ನಡೆಸಿದ ಖಾಕಿ ಪಡೆ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ದಾಳಿ ವೇಳೆ ವೀರೇನ್ ಖನ್ನಾ ತಂದೆ ರಾಮ್ ಖನ್ನಾ ಹಾಜರಿದ್ರು. ಅಲ್ಲದೆ ಇದೇ ವೀರೇನ್ ಖನ್ನಾ ಪರ ಇದ್ದ ವಕೀಲರ ಹಾಜರಿಯಲ್ಲೇ ಸಿಸಿಬಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ರು. ಅಷ್ಟೇ ಅಲ್ಲ, ನಂತರ ವೀರೇನ್ ಖನ್ನಾನನ್ನ ಮನೆಗೆ ಕರೆತಂದು ಕೂಡ ಪೊಲೀಸರು ತನಿಖೆ ನಡೆಸಿದ್ದಾರೆ. ಇದರಿಂದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಮಹತ್ವದ ದಾಖಲೆಗಳು ಪೊಲೀಸರ ಕೈ ಸೇರಿದೆ. ಮಾಧ್ಯಮದವರ ಮೇಲೆ ಖನ್ನಾ ಕಣ್ಣು. ವೀಕ್ಷಕರೇ, ಸಮಾಜಘಾತುಕ ಕೆಲಸದಲ್ಲಿ ತೊಡಗಿಕೊಂಡಿದ್ದ ವೀರೇನ್ ಖನ್ನಾರ ಕುರಿತು ಮಾಧ್ಯಮಗಳು ಇಂಚಿಂಚು ಮಾಹಿತಿ ನೀಡಿತ್ತು. ಇದರಿಂದ ಕುಪಿತಗೊಂಡ ಈ ಆಸಾಮಿ ಮಾಧ್ಯಮದವರು ಇವನ ಕಣ್ಣಿಗೆ ಬಿದ್ದದ್ದೇ ತಡ. ಆಸಾಮಿ ನಿಂತಲ್ಲೇ ಕುದಿಯಲು ಆರಂಭಿಸಿದ್ದಾನೆ. ಸುದ್ದಿವಾಹಿನಿಗಳ ಕ್ಯಾಮರಾ ಕಂಡು ಕೆಂಡಾಮಂಡಲ ಆಗಿದ್ದಾನೆ. ಕ್ಯಾಮರಾಗಳನ್ನ ದುರುಗುಟ್ಟಿ ನೋಡಿದ್ದಾನೆ. ಈ ಆಸಾಮಿ ಅದೆಷ್ಟು ಗೊಣಗಿದ್ರೂ ಮಾಧ್ಯಮ ಪ್ರತಿನಿಧಿಗಳು ಒಂದಿಷ್ಟು ಸ್ಥಳದಿಂದ ಕದಲಲಿಲ್ಲ. ಕೊನೆಗೂ ಈ ಆಸಾಮಿ ಗೊಣಗುತ್ತಾ ಮನೆ ಪ್ರವೇಶಿಸಿರುವ ದೃಶ್ಯ ಕಂಡು ಬಂದಿದೆ. ಖನ್ನಾ ಮನೆಯಲ್ಲಿ ಖಾಕಿ ಯೂನಿಫಾರ್ಮ್. ಎಸ್, ಇದು ನಿಜಕ್ಕೂ ಅಚ್ಚರಿ ಮೂಡಿಸುವಂತಿದೆ. ಖನ್ನಾ ಮನೆ ಮೇಲೆ ದಾಳಿ ನಡೆಸಿದ ಪೊಲೀಸರಿಗೆ ಅಚ್ಚರಿಯ ವಸ್ತುವೊಂದು ಕಣ್ಣಿಗೆ ಬಿದ್ದಿದೆ. ಅದು ಬೇರೇನೂ ಅಲ್ಲ, ಖಾಕಿ ಡ್ರೆಸ್. ವೀರೇನ್ ಖನ್ನಾ ಮನೆ ಮೇಲೆ ದಾಳಿ ನಡೆಸಿದ ಅಧಿಕಾರಿಗಳಿಗೆ ಕರ್ನಾಟಕದ ಪೊಲೀಸರ ಯೂನಿಫಾರ್ಮ್ ಸಿಕ್ಕಿದೆ.
ಯಾವ ಕಾರಣಕ್ಕೆ ಈ ಆಸಾಮಿ ಖಾಕಿ ಡ್ರೆಸ್ ಅನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದ ಎಂಬುದರ ತನಿಖೆ ಮಾಡಲು ಸಿದ್ಧತೆ ನಡೆಸಿದ್ದಾರೆ. ಸಂಜನಾಗೆ ಉರುಳಾದ ಮಲಯಾಳಂ ನಟ. ಸ್ಯಾಂಡಲ್ವುಡ್ ಡ್ರಗ್ಸ್ ಮಾಫಿಯಾದ ಕುರಿತು ಇಂದ್ರಜಿತ್ ದೊಡ್ಡ ಬಾಂಬ್ ಸಿಡಿಸಿದ್ದರು. ಇಂದ್ರಜಿತ್ ಬಿಟ್ಟ ಬಾಣಕ್ಕೆ ಇಡೀ ಕರುನಾಡು ಅಕ್ಷರಶಃ ಕಂಪಿಸಿತು. ಅಲ್ಲದೆ ಇಂದ್ರಜಿತ್ ಅವರು ಹೆಸರಿಸಿದ 15 ವ್ಯಕ್ತಿಗಳ ಪೈಕಿ ನಟಿ ಸಂಜನಾ ಹೆಸರು ಕೂಡ ಇತ್ತು ಎಂಬ ಶಂಕೆ ವ್ಯಕ್ತವಾಗಿತ್ತು. ಆದ್ರೆ ಇದೀಗ ಸಂಜನಾ ಉರುಳಿಗೆ ಬೀಳಲು ಮಲಯಾಳಂ ನಟರೊಬ್ಬರು ಕಾರಣ ಎನ್ನಲಾಗಿದೆ. ಡ್ರಗ್ ಪೆಡ್ಲರ್ ಮಲಯಾಳಿ ನಟನ ಜೊತೆ ಸಂಜನಾ ನಂಟು ಹೊಂದಿದ್ರು ಎನ್ನಲಾಗಿದೆ. ಸದ್ಯ ಖಾಕಿ ಅತಿಥಿಯಾಗಿರುವ ಆ ಮಲಯಾಳಂ ನಟ ಯಾರು ಗೊತ್ತಾ? ಅದು ಬೇರೆ ಯಾರು ಅಲ್ಲ, ನಿಯಾಸ್ ಅಹಮದ್. ನಿಯಾಸ್ ಅಹಮದ್ ಅನ್ನೋ ಸೂತ್ರಧಾರನೇ ಸಂಜನಾ ಸೂತ್ರಧಾರ. ಕಲ್ಕಿ ಅನ್ನೋ ಮಲಯಾಳಂ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದ ಈ ನಟ ಈಗಾಗಲೇ ಬೆಂಗಳೂರು ಪೊಲೀಸರ ಅತಿಥಿಯಾಗಿದ್ದಾನೆ. ನಿಯಾಸ್ನನ್ನ ಸಿಸಿಬಿ ಅಧಿಕಾರಿಗಳು ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ. ಈ ವೇಳೆ ಅನಿವಾರ್ಯವಾಗಿ ನಿಯಾಸ್ ಸಂಜನಾ ಹೆಸರನ್ನ ಬಾಯಿ ಬಿಟ್ಟಿದ್ದಾನೆ. ನಿಯಾಸ್ ಬಾಯಿಯಿಂದ ಸಂಜನಾ ನಾಮ ಬಂದದ್ದೇ ತಡ ಬೆಂಗಳೂರು ಸಿಸಿಬಿ ಪೊಲೀಸರಿಗೆ ಮತ್ತಷ್ಟು ಅಲರ್ಟ್ ಆಗಿದ್ದಾರೆ. ಮುಂಜಾನೆಯೇ ಸಂಜನಾ ಮನೆ ರೇಡ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಸಂಜನಾ ಜೊತೆಗಿದ್ದ ಡಾಕ್ಟರ್ ಪರಾರಿ. ಇತ್ತೀಚೆಗೆ ಮಾಧ್ಯಮಗಳ ಮುಂದೆ ರಾಹುಲ್ ತಂದೆಯವರು ನಟಿ ಸಂಜನಾ ಗಂಡ ನನಗೆ ಚಿಕಿತ್ಸೆ ನೀಡಿದ್ದರು ಎಂಬ ಮಾಹಿತಿಯನ್ನ ನೀಡಿದ್ರು. ರಾಹುಲ್ ತಂದೆ ಈ ಹೇಳಿಕೆ ನೀಡಿದ್ದೇ ತಡ ಸಂಜನಾ ನನಗೆ ಇನ್ನೂ ಮದುವೆನೇ ಆಗಿಲ್ಲ ಅಂದಿದ್ರು. ಈ ಘಟನೆಯು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಹಾಗಾದ್ರೆ ಸಂಜನಾ ಡಾಕ್ಟರ್ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರಾ ಎಂಬ ಪ್ರಶ್ನೆ ಹುಟ್ಟುಹಾಕಿದೆ. ಈ ಸ್ಥಳೀಯರು ನೀಡುವ ಉತ್ತರ ಹೌದೆನ್ನುತ್ತಿದೆ. ಡ್ರಗ್ಸ್ ವಿಚಾರ ಶುರುವಾದಾಗಿನಿಂದ ಡಾಕ್ಟರ್ ಪತ್ತೇನೇ ಇಲ್ಲ. ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಕಾರ್ಡಿಯಾಲಜಿಸ್ಟ್, ಆ ಡಾಕ್ಟರ್ ಯಾರು ಎಂಬ ಪ್ರಶ್ನೆ ಹುಟ್ಟಿದೆ. ಸಿಸಿಬಿ ಪೊಲೀಸರು ಈ ಹಂತದಲ್ಲಿಯೂ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸಂಜನಾ ಮನೆ ಮೇಲೆ ದಾಳಿ ಕುರಿತು ಪ್ರತಿಕ್ರಿಯೆ ನೀಡಿರುವ ಸಿಸಿಬಿ ಜಂಟಿ ಆಯುಕ್ತರಾದ ಸಂದೀಪ್ ಪಾಟೀಲ್, ನ್ಯಾಯಾಲಯದಿಂದ ಅನುಮತಿ ಪಡೆದು ದಾಳಿ ಮಾಡಲಾಗಿದೆ. ದಾಳಿ ಮಾಡಿದ ಸಂದರ್ಭದಲ್ಲಿ ಹಲವು ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದಿದ್ದಾರೆ. ನನಗೇನೂ ಗೊತ್ತಿಲ್ಲ, ನಾನೇನೂ ಮಾಡಿಲ್ಲ ಎಂದಿದ್ದೇ ಮುಳುವಾಯ್ತಾ ಸಂಜನಾಗೆ. ಸಂಜನಾ ಯಾವ ಮಟ್ಟಕ್ಕಿದ್ದಾರೆ ಅನ್ನೋದು ಇಡೀ ಇಂಡಸ್ಟ್ರಿ ಗೊತ್ತಿದೆ. ಅವ್ರ ಹೆಸರು ಬಾಯಲ್ಲಿ ತಗೊಂಡು ದಲಿತ ಮಕ್ಕಳಿಗೆ ಇಷ್ಟ ಇಲ್ಲ, ದಯವಿಟ್ಟು ಬಿಡಿ. ಕೈ ಮುಗಿದು ನಾನು ಹೇಳ್ತೀನಿ, ನನಗೆ ಮದ್ವೆನೂ ಆಗಿಲ್ಲ ಸರ್. ಕೈ ಮುಗಿದು ಸರ್, ಮುದ್ದೆ ಅಂತ ಬಿಡಬೇಡಿ ಸರ್. ನಾನು ಬೀದಿನ ಯಾಕೆ ನನಗೆ ಬಿದ್ದಿದ್ದಾನೆ ಸರ್. ಪ್ರಶಾಂತ್ ಸಂಬ್ರಗಿ ಸಂಜನಾ ಮೇಲೆ ಆರೋಪ ಮಾಡಿದಾಗ ಸಂಜನಾ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ಲು. ರಾಗಿಣಿ ಅರೆಸ್ಟ್ ಆದಾಗ ನನಗೂ ರಾಗಿಣಿಗೂ ಸಂಬಂಧ ಇಲ್ಲ ಎಂದು ಇದೇ ಸಂಜನಾ ಹೆಗಲು ಮುಟ್ಟಿ ನೋಡಿದ್ಲು. ತನಗೆ ಅನಾರೋಗ್ಯವಾಗಿದೆ ಅಂತ ಕಣ್ಣೀರು ಕೂಡ ಹಾಕಿದ್ಲು. ಪದೇ ಪದೇ ನನಗೂ ಡ್ರಗ್ಸ್ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಎಂದು ಸಂಜನಾ ಗೊಣಗುತ್ತಿದ್ರು. ಇದೇ ಕಾರಣಕ್ಕೆ ನೋಟಿಸ್ ಕೂಡ ನೀಡದೆ ಏಕಾಏಕಿಯಾಗಿ ಸಿಸಿಬಿ ದಾಳಿ ಮಾಡಿದೆ ಎನ್ನಲಾಗಿದೆ. ಯಾಕೆಂದ್ರೆ ನೋಟಿಸ್ ಕೊಟ್ಟಿದ್ರೆ ಇದೇ ಸಂಜನಾ ತಪ್ಪಿಸಿಕೊಳ್ತಾಳೆ ಅಂತ ಅಧಿಕಾರಿಗಳು ಮನಗಂಡಿದ್ರು. ದಿಢೀರ್ ದಾಳಿ ನಡೆಸಿದ ಸಂಜನಾಗೆ ದಿಕ್ಕು ತೋಚದಂತಾಗಿತ್ತು. ಒಟ್ಟಿನಲ್ಲಿ ಚಂದನವನದಲ್ಲಿ ಬೀಸಿರುವ ಡ್ರಗ್ಸ್ ಮಾಫಿಯಾ ಕ್ಷಣಕ್ಕೊಂದು ತಿರುವನ್ನ ಪಡಿತಾ ಇರೋದಂತೂ ಸುಳ್ಳಲ್ಲ. ಸಿಸಿಬಿ ಪೊಲೀಸರು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದು, ಇನ್ನು ಹಲವು ಪ್ರಭಾವಿಗಳ ಖಾಕಿ ಗಲ್ಲಪೆಟ್ಟಿಗೆಗೆ ಬೀಳುವ ಸಾಧ್ಯತೆ ಅಧಿಕವಾಗಿದೆ. ಅಬ್ದುಲ್ ಸತ್ತಾರ್, ಕ್ರೈಮ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ. ನೋಡಿದ್ರಲ್ಲ, ಚಂದನವನದಲ್ಲಿ ಬೀಸಿದ ಡ್ರಗ್ಸ್ ಎಂಬ ಸುಂಟರ ಗಾಳಿ ಇದೀಗ ಹಲವರಿಗೆ ನಡುಕ ಹುಟ್ಟಿಸಿದೆ.
ಪ್ರಕರಣದಲ್ಲಿ ಭಾಗಿಯಾದವರು ಯಾವ ಸಂದರ್ಭದಲ್ಲಿ ಏನು ಅಪಾಯ ಕಾದಿದೆಯೋ ಎಂಬ ಆತಂಕದಲ್ಲಿದ್ದಾರೆ. ಸಿಸಿಬಿ ಪೊಲೀಸರು ತನಿಖೆಯಿಂದ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಹೊರಬೀಳುವ ಸಾಧ್ಯತೆ ಇದೆ. ಅಂತಹ ಪ್ರಮುಖ ವಿಷಯಗಳ ಕುರಿತು ಮುಂದೆ ಮಾಹಿತಿ ನೀಡ್ತಾನೆ ಇರ್ತೀವಿ. ಅಲ್ಲೇ ತನಕ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ನಮಸ್ಕಾರ.